ನಮಸ್ಕಾರ ಹೇಳ್ತಾ ನನ್ನ ಹೊಸ ಚಾನಲ್ ಬಂದುಬಿಟ್ಟು ಗೌಡ್ರು ಗೂಳಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಹೊಸ್ದಾಗಿ ನಾನು ಈಗ ತಾನೇ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟು ಸಹಕಾರ ಅಂತ ಸದಾ ನಮಗೆ ಸಪೋರ್ಟ್ ನೀಡಿದರೆ ನನ್ನ ಕಡೆಯಿಂದ ಆದಷ್ಟು ಒಳ್ಳೊಳ್ಳೆ ವೀಡಿಯೋ ಕಂಟೆಂಟ್ ಇರೋ ವೀಡಿಯೋಗಳನ್ನ ಹಾಕ್ತೀನಿ, ಒಳ್ಳೊಳ್ಳೆ ವ್ಲಾಗ್ ವೀಡಿಯೋಸ್ಗಳು ಹಾಕ್ತೀನಿ. ಎಲ್ಲ ನಿಮ್ಮ ಸಪೋರ್ಟ್ ಇದ್ರೇ ಎಲ್ಲ ಖಂಡಿತ ಆಗುತ್ತೆ ಅಲ್ವಾ. ನಿಮ್ಮ ಸಪೋರ್ಟ್ ಬೇಕು. ನಾನು ಮೊದಲನೇ ಯೂಟ್ಯೂಬ್ ಚಾನಲ್ ಇದು. ಸ್ವಲ್ಪ ನಿಮ್ಮ ಪ್ರೋತ್ಸಾಹ ನಮಗೂ ಸ್ವಲ್ಪ ಸಿಕ್ಕಿದ್ರೆ ಎಲ್ಲರಿಗೂ ಸಿಗುತ್ತಲ್ಲ ಯೂಟ್ಯೂಬ್ ಚಾನಲ್ಸ್ ಎಲ್ಲ ಯೂಟ್ಯೂಬರ್ಸ್ಗೆಲ್ಲ, ಆ ರೀತಿ ನಮಗೂ ಒಂದು ಸ್ವಲ್ಪ ಕನಿಕರ ಕೊಟ್ಟು ಯೂಟ್ಯೂಬ್ ಚಾನಲ್ ನಮ್ಮನ್ನು ಸ್ವಲ್ಪ ಬೆಳೆಸಿದ್ರೆ ತುಂಬ ಉಪಕಾರ ಆಗುತ್ತೆ. ಇನ್ನೇನಿಲ್ಲ ಹೇಳಬೇಕು ಅಂದರೆ ಇದು ನಾನು ಇನ್ನೂ ಮೊದಲನೇ ಒಂದು ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ. ಯಾಕಪ್ಪ ಅಂದರೆ ಬಂದುಬಿಟ್ಟು ನಾನಿನ್ನೂ ಜಸ್ಟ್ ಈಗ ಫೇಸ್ ವೀಡಿಯೋನೇ ಫಸ್ಟ್ ಮಾಡ್ತಾ ಇರೋದು ನನಗೆ. ಯಾಕೆಂದರೆ ಮೊದಲನೇ ವೀಡಿಯೋ ಅಲ್ವಾ, ಮುಂದನೇ ವೀಡಿಯೋ ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಕೊಳ್ಳೋಣ ನನ್ನ ಬಗ್ಗೆ ನಾನು ಅಂತ ಮಾಡ್ತಾ ಇರೋ ವೀಡಿಯೋ. ಏನಿಲ್ಲ, ಇದು ಜಸ್ಟ್ ಫಾರ್ ಯೂಟ್ಯೂಬ್ ಚಾನಲ್ ಓಪನಿಂಗ್ ಸೆರೆಮನಿ ಅಂತ ಸುಮ್ಮನೆ ಒಂದು ಟೈಟಲ್ ಕೊಟ್ಟು ಈ ವಿಡಿಯೋ ಮಾಡ್ತಿರೋದು ಅಷ್ಟೇ. ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಸ್ವಲ್ಪ ದಿವಸದಲ್ಲೇ ಅಪ್ಲೋಡ್ ಸ್ಟಾರ್ಟ್ ಮಾಡ್ತೀನಿ. ದಿನಕ್ಕೆ ಹಬ್ಬ ಅಂದರೂ ಮಿನಿಮಮ್ ಅಂದರೂ ಹಬ್ಬ ಅಂದರೂ ದಿನಕ್ಕೆ ಒಂದು ವೀಡಿಯೋ ಆಗಲಿಲ್ಲ ಅಂದ್ರೂ 2 ದಿನಕ್ಕೆ ಒಂದು ವೀಡಿಯೋ ಆದರೂ ಅಪ್ಲೋಡ್ ಪಕ್ಕ ಮಾಡೋದು ಮಿಸ್ ಇಲ್ಲ, ಪಕ್ಕ ಮಾಡೇ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಪಕ್ಕ ನಾನು ಮುಂದುವರಿಬೋದು. ನನ್ನ ಗುರಿ, ನನ್ನ ಗೋಲ್ಸ್ ಎಲ್ಲ ರೀಚ್ ಮಾಡ್ಬೋದು ಅಂತಂದರೆ ನಿಮ್ಮ ಸಪೋರ್ಟ್ ಮಾತ್ರ ನಮ್ಗೆ ತುಂಬ ಮುಖ್ಯ. ಅಂದ್ಕೊಂಡಿದ್ದೀನಿ ಕನ್ನಡ ನಾಡಿನ ಜನತೆಗಳೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ. ಯಾಕಂದರೆ ಎಲ್ಲೆಲ್ಲಿಂದನ ಬಂದು ಮಾಡಿದವರೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ. ಕನ್ನಡದಲ್ಲೇ ಕನ್ನಡ ಮಣ್ಣಲ್ಲೇ ಹುಟ್ಬಿಟ್ಟು ನಮಗೆ ಸಪೋರ್ಟ್ ಮಾಡಲ್ಲ ಅಂದರೆ ಹೆಂಗಾಗುತ್ತೆ ಅಲ್ವಾ. ಸಪೋರ್ಟ್ ಮಾಡ್ತೀರಾ, ಥ್ಯಾಂಕ್ಸ್ ಅಂತ ಹೇಳ್ತಾ ನನ್ನ ಮೊದಲನೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ನನ್ನ ಇಂಟ್ರಡಕ್ಷನ್ ಅಷ್ಟೇ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಬಂದುಬಿಟ್ಟು ನನ್ನ ಹೆಸರು ಅರ್ಷಿತ್ ಕುಮಾರ್ ಅಂತ. ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲಗೂರು ಹೋಬಳಿ ಒಳಗೆರೆ ದೊಡ್ಡಿ ಅಂತ ನಮ್ಮ ಊರ ಹೆಸರು. ನಾನು ಇಲ್ಲಿ ಸ್ಟೇ ಆಗಿರೋದು ಬಂದುಬಿಟ್ಟು ಬೆಂಗಳೂರಲ್ಲಿ ನಾವು ಸ್ಟೇ ಆಗಿರೋದು. ಇಲ್ಲೇ ವರ್ಕು ಜಾಬ್ ಏನಿಲ್ಲ, ನಮ್ಮದೇ ಸ್ವಂತ ಗಾರ್ಮೆಂಟ್ಸ್ ಇದೆ, ಅಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿರ್ತೀನಿ. ಗಾರ್ಮೆಂಟ್ಸ್ ಅಂದರೆ ಎಲ್ಲರದು ಇದಿಲ್ಲ, ಏನೋ ತಕ್ಕಮಟ್ಟಿಗೆ ನಡೀತಾ ಇದೆ. ಹಂಗೆ ಇಂಪ್ರೂವ್ ಮಾಡ್ಕೊಂಡು ಹೋಗೋಣ ಅಂತಿದ್ದೀನಿ. ಅದ್ರ ಜೊತೆ ನಮಗೂ ಆಸೆ, ನಮಗೂ ಒಂದು ನಮ್ಮ ಪ್ರತಿಭೆ, ನಮ್ಮ ಕಲೆನ ತೋರಿಸ್ಬೇಕು ಅಂತ ನಮಗೂ ಒಂದು ಸ್ಕಿಲ್ ಇರುತ್ತೆ ಅಲ್ವಾ, ಅದನ್ನು ತೋರಿಸ್ಬೇಕು ಅಂತ ನಿಮ್ಮ ಸಪೋರ್ಟ್ ಕೇಳ್ತಾಯಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ನೋಡ್ತೀರಾ ಮುಂದೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಲ್ಲ, ನನ್ನ ಪ್ರತಿಭೆ ಎಲ್ಲ ನೀವೇ ಗುರುತಿಸ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇನ್ನೇನಿಲ್ಲ, ಸದ್ಯ ಫುಲ್ ಚಿಲ್ಲಾಗಿರೋಣ. ಪ್ರೋತ್ಸಾಹ ಮತ್ತು ಸಹಕಾರ ನನ್ನ ಜೊತೆಗೆ ಯಾವಾಗಲೂ ಇದೇ ಥರ ಇರಲಿ ಅಂತ ಕೇಳ್ತಾ, ನಾನು ಇದು ವೀಡಿಯೋ ಎಡಿಟಿಂಗ್ ಮಾಡಿ ಏನೂ ಆಗ್ತಾಯಿಲ್ಲ. ಜಸ್ಟ್ ಫಾರ್ ಬರೀ ಹೆಲ್ತ್ ಅಂದರೆ ನ್ಯಾಚುರಲ್ ಆಗಿರಲಿ ವೀಡಿಯೋ ಅಂತ. ನಾನು ಎಡಿಟಿಂಗ್ ಏನೂ ಮಾಡಿಲ್ಲ ಇದರಲ್ಲಿ. ನಾನು ಈಗ ಮಾಡ್ತಿರೋ ವೀಡಿಯೋದಲ್ಲಿ, ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ನಾನು ಎಡಿಟಿಂಗ್ ಏನೂ ಮಾಡಿಲ್ಲ. ಎಲ್ಲ ನ್ಯಾಚುರಲ್ ಆಗಿರಲಿ, ಪರಿಸರ ನ್ಯಾಚುರಲ್ ಹೇಳ್ತಾರಲ್ಲ, ನ್ಯಾಚುರಲ್ ಆಗಿರಲಿ, ಏನು ಎಡಿಟಿಂಗ್ ಮಾಡಬಾರ್ದು ಫಸ್ಟ್ ವೀಡಿಯೋ. ಯಾಕಂದರೆ ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ಸ್ಗಳಿಂದ ಹಿಡಿದು ಪ್ರಾಡಕ್ಟ್ಸ್ ಅಂದರೆ ನಾನು ಫೋನು ಅಷ್ಟೊಂದು ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿಲ್ಲ, ಮತ್ತು ಸ್ಟಿಕ್ ಅಥವಾ ಕ್ಯಾಮ್ರಾ ಇದೆ ಸ್ಟಿಕ್ಕು ಆ ಥರ ಎಲ್ಲ ನಾವು ಏನು ಯೂಸ್ ಮಾಡ್ದೇ ಒಂದು ನಮ್ಮ ಬಜೆಟಲ್ಲಿರೋ ತಕ್ಕ ಮಟ್ಟಿಗೆ ನಾನೇನೋ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನೋ ನಿಮ್ಮ ಪ್ರೋತ್ಸಾಹ ಇದೇ ಥರ ರೀತಿ ಸಿಕ್ಕಿದ್ರೆ ಏನೋ ಮುಂದುವರ್ಸ್ಕೊಂಡು ಹೋಗ್ತೀನಿ. ಸದಾ ನನ್ನ ಜೊತೆ ಬೆಂಬಲ ನಿಂತಿರ್ತೀರಾ ಅಂತ ಕನ್ನಡ ನಾಡಿನ ಜನತೆಗೆ ಹೇಳ್ಕೊಳ್ಳೋದು ಇಷ್ಟೇ. ಸಪೋರ್ಟ್ ಮಾಡಿ ಅಷ್ಟೇ, ಇನ್ನೇನು ಕೇಳ್ಕೊಳ್ಳಲ್ಲ. ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಸದ್ಯದಲ್ಲೇ. ಸಿಗೋಣ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಾವು. ಇನ್ನೇನಿಲ್ಲ, ನಾನು ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಮೊದಲನೇ ಫೇಸ್ ವೀಡಿಯೋ ಇದು. ನನ್ನಿಂದ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ ಅಂತೇಳಿ ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಕನ್ನಡ ಮನೆ ಮಗನ ಬೆಳೆಸಿ ಪ್ರೋತ್ಸಾಹಿಸಿ ಆರೈಸಿ ಅಂತ ಹೇಳ್ತಾ ಬರ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.